ಲೂಲು ಮಾಲಿನ ಪಾರ್ಟ್ 2 ವಿಡಿಯೋ ಇದು. ನೀವು ಪಾರ್ಟ್ 1 ನೋಡಿಲ್ಲ ಅಂದರೆ ಪಾರ್ಟ್ 1 ಕೂಡ ನೋಡಿ. ಅದರಲ್ಲಿ ನಾನು ಪ್ರೈಸಸ್ಸು ಮತ್ತು ಯಾವ ಗೇಮ್ ಇದೆ ಅಂತ ಎಲ್ಲ ಹಾಕಿದ್ದೀನಿ, ಅದು ಕೂಡ ವಾಚ್ ಮಾಡಿ. ಮತ್ತು ಇದರಲ್ಲೂ ನಾವು ಯಾವ ಗೇಮ್ಸ್ ಆಡಿದ್ದೀನಿ ಅಂತ ಹಾಕಿದ್ದೀನಿ, ಫುಲ್ ವಾಚ್ ಮಾಡಿ ನೋಡಿ. ಮತ್ತು ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಲೈಕ್ ಮಾಡಿ ಮತ್ತು ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ಬೈಕ್ ಗೇಮ್ ಆದಮೇಲೆ ನೆಕ್ಸ್ಟು ಮಕ್ಕಳು ಆಡಿದೆ ಈ ಗೇಮು. ಆದರೆ ಈ ಗೇಮ್ ನೋಡಿದಾಗ ನನಗೆ ಅನಿಸಿದ್ದೇನೆಂದರೆ ಇದಕ್ಕಿಂತ ಫಾಸ್ಟಾಗಿ ನಾವೇ ಓಡ್ಬೋದಿತ್ತು ಅಂತ. ಎಲ್ರಿಗೂ ಹಸ್ವಾಗ್ತಿತ್ತು, ಅದಕ್ಕೋಸ್ಕರ ನಾವು ಊಟಕ್ಕೆ ಹೋಗಿದ್ವಿ. ಇಲ್ಲಿ ಏನು ತಗೊಳ್ಳೋದು ಅಂತ ಕನ್ಫ್ಯೂಸ್ ಇತ್ತು, ಅದಕ್ಕೆ ಎಲ್ಲರೂ ಏನು ತೊಗೊಳ್ಳೋಣ ಅಂತ ನೋಡ್ತಾ ಇದ್ರು. ಆಮೇಲೆ ಇದು ಪಿಜ್ಜಾ ತಗೋಬೇಕು ಅಂದ್ಕೊಂಡಿದ್ವಿ, ಆದರೆ ತಗೊಳ್ಳಿಲ್ಲ. ಆಮೇಲೆ ಬರ್ಗರು, ರೋಲರು ಮತ್ತು ಜ್ಯೂಸ್ ಕುಡಿದ್ವಿ. ತುಂಬ ರಶ್ ಇತ್ತು, ಯಾಕಂದ್ರೆ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಆ ಥರ ಇತ್ತು. ಎಲ್ಲಿ ನೋಡಿದ್ರು ಒಂದು ಸೀಟು ಕೂಡ ಖಾಲಿ ಇರಲಿಲ್ಲ, ಆ ಥರ ತುಂಬ ಜನ ಇದ್ದರು. ಯಾಕಂದರೆ ಇವಾಗ ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ನಾವು ಹೋಗಿದ್ದು, ಆಲ್ಮೋಸ್ಟ್ ತುಂಬ ಜನ ಬಂದಿದ್ದರು. ನಾವು ಹೋದಾಗ ಸ್ವಲ್ಪ ಜನ ಇದ್ದರು ಅಷ್ಟೇ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಜನ ಆಗ್ತಾಯಿದ್ರು. ಇಲ್ಲಿ ನೋಡ್ತೀನಲ್ಲ ನಾನು ಎಲ್ಲಿದ್ದೀನಿ ಅಂತ ನಮ್ಮ ಹಸ್ಬೆಂಡ್ ನೋಡ್ತಾ ಇದ್ದಾರೆ, ಅದಕ್ಕೆ ಸ್ಮೈಲ್ ಕೊಡ್ತಾ ಇದ್ದಾರೆ, ವೀಡಿಯೋ ಮಾಡ್ತಾಯಿದ್ದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ, ಸಖತ್ ಜನ ಬಂದಿದ್ದರು. ನಾವು ಹೋದಾಗ ಇಷ್ಟು ಇರಲಿಲ್ಲ, ಸ್ವಲ್ಪ ಅಷ್ಟೇ ಇದ್ದರು ನಾವು ಹೋದಾಗ. ಯಾಕಂದ್ರೆ ನಾವು ಹೋದಾಗ 11 o'clock ಆಗಿತ್ತು ಮಾರ್ನಿಂಗು. ಅದ್ರ ಹೋಗ್ತಾ ತುಂಬ ಜನ ಇದ್ದರು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ನೆಕ್ಸ್ಟ್ ನಾವು ಆಡಿದ ಗೇಮ್ ಆದರೆ ನಾನು ಫಸ್ಟ್ ಟೈಮ್ ಈ ಗೇಮ್ ಆಡಿದ್ದು, ಮತ್ತು ಫಸ್ಟ್ ಕೂತ್ಕೊಂಡಿದ್ದೆ ಇದೇ ಗೇಮ್ಗೆ. ಇಲ್ಲಿ ತುಂಬ ಖುಷಿ ಆಗ್ತಿತ್ತು, ನಂಗೆ ಕೂತೋಗ ಒಂಥರ ಭಯ ಆಗ್ತಿತ್ತು. ಆಮೇಲೆ ಹೋದಾಗ ತುಂಬ ಚೆನ್ನಾಗಿತ್ತು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಗೇಮ್ ಆಡ್ತಿರೋದು ಇದೇನೆ, ಅದಕ್ಕೆ ಭಯ ಆಗ್ತಾಯಿತ್ತು. ಆಮೇಲೆ ಸ್ವಲ್ಪ ಸ್ವಲ್ಪ ಭಯ ಕಡಿಮೆ ಆಯಿತು, ಯಾಕಂದರೆ ಒಂಥರ ಗಾಳಿನ ಹಾರೋಡೋ ಥರ ಇತ್ತು, ಚೆನ್ನಾಗಿತ್ತು. ಸ್ವಲ್ಪ ಫಾಸ್ಟ್ ಇತ್ತು. 2 times ಆಡಿಸಿದ್ರು ಇದರಲ್ಲಿ. ಮತ್ತು ಇದರಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ, ನಿಮಗೆ ಯಾವುದೇ ಆಗಲಿ ಈ ಥರದ ಗೇಮ್ದಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ಅವರು ಪರ್ಮಿಷನ್ ಕೊಡೋಲ್ಲ ವೀಡಿಯೋ ಮಾಡೋಕ್ಕೆ. ಡೌನಲ್ಲಿ ಬೇಕಾದ್ರೆ ಮಾಡ್ಕೋಬೋದು, ಆದರೆ ಮೇಲ್ಗಡೆ ಮಾಡೋ ಹಾಗೆ ಇಲ್ಲ. ಒಬ್ಬರು ಮಾಡಿದರು ಅಂತ ಮತ್ತೊಮ್ಮೆ ಚಾನ್ಸು ಕೊಟ್ಟರು, ಯಾಕಂದರೆ ಅವ್ರು ವೀಡಿಯೋ ಮಾಡಿದ್ರು ಅಂತ. ಆಮೇಲೆ ಅವ್ರದ್ದು ಫೋನ್ ಇಸ್ಕೊಂಡು ಮತ್ತೆ 2ನೇ ಸಲ ಆಡಿದ್ರು. ಅದಕ್ಕೆ ನಮಗೆ 2 times ಚಾನ್ಸ್ ಸಿಕ್ತು ಈ ಗೇಮ್ ಆಡೋಕ್ಕೆ. ಇಲ್ಲಿ ದೊಡ್ಡ ಮಗಳು ಚಿಕ್ಕಿ ಇಲ್ಲಿ ನೋಡು ಅಂತ ಕರಿತಿದ್ದಾಳೆ, ಯಾಕಂದರೆ ನಾನು ಬೇರೆ ಕಡೆ ನೋಡ್ತಾ ಇದ್ದೆ ಅದಕ್ಕೇ. ಈ ಗೇಮ್ನ ನಾನು ಆಡ್ತೀನಿ ಅಂತ ಹೋದ್ಲು, ಒಬ್ಳೇ ಎಂಜಾಯ್ ಮಾಡಿದ್ಲು. ಬಂದಮೇಲೆ ಮಕ್ಕಳಲ್ಲಿ ಖುಷಿ ನೋಡಬೇಕಿತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ಲು. ಇದು ಕೂಡ ಸ್ವಲ್ಪ ಫಾಸ್ಟ್ ಇರುತ್ತೆ, ತುಂಬ ಜಾಸ್ತಿ ಫಾಸ್ಟ್ ಇರೋಲ್ಲ, ಅಂದರೆ ಸ್ವಲ್ಪ ಫಾಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಈ ಕಡೆ ನೀವು ಕಾರ್ ನೋಡ್ತಿದ್ರಲ್ಲ, ಅದು ಇನ್ನೊಂದು ಗೇಮು, ಅದು ಕೂಡ ನಾವು ಮಾಡಿದ್ವಿ. ಅದು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಎಷ್ಟು ತುಂಬ ಖುಷಿಯಾಗಿದ್ದಾಳೆ ಅಂತ. ನೆಕ್ಸ್ಟು ಭಾವ, ಅಕ್ಕ ಮತ್ತು ಚಿಕ್ಕ ಮಗಳು ಹೋಗಿದ್ದ ಗೇಮ್ ಇದು ಕೂಡ ಚೆನ್ನಾಗಿತ್ತು, ಫಾಸ್ಟಾಗಿ ಚೆನ್ನಾಗಿದೆ. ಇಲ್ಲಿ ಕಾರ್ ಗೇಮ್ಸು ಜಾಸ್ತಿ ಇದೆ ಸ್ವಲ್ಪ, ಮತ್ತು ಬೇರೆ ಬೇರೆ ಥರ ಇದೆ ಗೇಮ್ಸ್ ಆಡ್ಬೋದು. ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದೆಲ್ಲ ಗೇಮ್ಸ್ ಇತ್ತು ಅಂತ. ಮಕ್ಕಳಿಗೆ ಚಿಕ್ಕವರಿಂದ ದೊಡ್ಡವ್ರವ್ರಿಗೆ ಎಲ್ಲರಿಗೂ ಇದೆ ಗೇಮ್ಸು, ಆದರೆ ತುಂಬ ಚೆನ್ನಾಗಿದೆ. ನಿಮಗೆ ಮಕ್ಳಿಗೆ ರಜೆ ಇರೋ ಟೈಮಲ್ಲಿ ಬರ್ಬೋದು, ಅಥವಾ ಒನ್ ಡೇ ಔಟ್ ಹೋಗ್ತೀನಿ ಅಂತಲೂ ಬರ್ಬೋದು ಒಂದಿನ. ಚೆನ್ನಾಗಿದೆ. ಮತ್ತು ಕಾರ್ಡ್ಸ್ ಯಾವುದೇ ಥರ ಇದೆ, ಪ್ರೈಸ್ ಎಲ್ಲ ಇದೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡಿ. ನಿಮಗೆ ಪಾರ್ಟ್ 1 ನೋಡಿದ್ರೇ ನಿಮಗೆ ಪಾರ್ಟ್ 2 ಅಲ್ಲಿ ಎಲ್ಲ ಗೊತ್ತಾಗುತ್ತೆ ಯಾವುದೇ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಎಲ್ಲ ಗೇಮ್ಸು ಆಡ್ಬೋದು, ಲಾಸ್ ಏನಿಲ್ಲ ಒಟ್ಟಿನಲ್ಲಿ. ಅದೇ ನೀವು 1000 ತಗೊಳ್ಳೋ ಬದಲು 2000 ಮೇಲೆ ತೊಗೊಳ್ಳಿ, ವರ್ತ್ ಅನಿಸುತ್ತೆ. ಯಾಕಂದರೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಆ್ಯಡ್ ಮಾಡಿಕೊಡ್ತಾರಲ್ವ, ಇನ್ನೂ ಜಾಸ್ತಿ ಗೇಮ್ಸ್ ಕೂಡ ಆಡ್ಬೋದು. ಇಲ್ಲ ನಮ್ಗೆ ಆಗಲ್ಲ, ನಾವು ಇಷ್ಟೇ ಸಾಕು ಅಂದರೆ 1000ಗೆ ತಗೋಬೋದು. ಎಲ್ಲರಿಗಿಂತ ಭಾವ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು, ಮತ್ತು ರಿವ್ಯೂ ಕೂಡ ಹೇಳ್ತಾಯಿದ್ರು. ಈ ವಿಡಿಯೋ ಆಮೇಲೆ ನೋಡಿ ಮುಂದೆ ಹೇಳ್ತಾರೆ ರಿವ್ಯೂ ಬಂದು. ಇವಾಗ ಬರ್ತಾರೆ ನೋಡಿ ಹೇಳ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಮತ್ತು ಇನ್ನೊಂದು ಗೇಮ್ ಹಾಕಿದ್ದೀನಿ ಕಾರಿಂದು,
ಮರ್ತೇ ಹೋಗಿತ್ತು. ಆಮೇಲೆ ನೆನೆಸ್ಕೊಂಡು ಮತ್ತೆ ಪೋಸ್ಟ್ ಮಾಡೋಕ್ಕೆ ಮುಂಚೆ ಮತ್ತೆ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿತ್ತು ಗೇಮ್, ಎಂಜಾಯ್ ಮಾಡಿದ್ವಿ. ಈ ಗೇಮ್ ಕೂಡ ತುಂಬ ಇಷ್ಟ ಆಯಿತು, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಇಲ್ಲಿ ಬಾಬಾ, ಹಸ್ಬೆಂಡು, ನಾನು, ದೊಡ್ಡ ಮಗಳಷ್ಟೇ ಹೋಗಿದ್ದು, 4 ಜನ. ಮತ್ತು ನಾನು ಅಲ್ಲಿ ನೋಡ್ತಾ ಇದ್ದೀನಿ ಹೇಗೆ ಓಪನ್ ಮಾಡೋದು ಅಂತ. ಅದು ಓಪನ್ನೇ ಆಗ್ತಾಯಿಲ್ಲ. ಎಷ್ಟು ಟ್ರೈ ಮಾಡಿದ್ರೂ ಆಗ್ತಾಯಿಲ್ಲ. ಮಗಳಿಗೂ ಆಗ್ತಿಲ್ಲ, ನನಗೂ ಆಗ್ತಿಲ್ಲ. ಆಮೇಲೆ ರಿವರ್ಸ್ ಮಾಡಿದ್ಮೇಲೆ ಅದು ಓಪನ್ ಆಗಿದ್ದು. ಎಲ್ರಿಗೂ ಇಷ್ಟ ಆಯಿತು, ಒಂಥರ ಚೆನ್ನಾಗಿತ್ತು. ಈ ಗೇಮ್ ಕೂಡ ಸ್ವಲ್ಪ ಫಾಸ್ಟ್ ಇತ್ತು, ಆಡ್ಬೋದು, ಪರವಾಗಿಲ್ಲ. ಇದು ಚೆನ್ನಾಗಿತ್ತು. ಇದಾದಮೇಲೆ ನೆಕ್ಸ್ಟ್ ಯಾವ ಗೇಮ್ ಆಡೋದ ಅಂತ ನೋಡ್ತಾ ಇದ್ವಿ. ಆದರೆ ನಾವು ಬೇಡ, ನೆಕ್ಸ್ಟು ಮಕ್ಕಳು ಮತ್ತು ಅಕ್ಕಾರ ಅಮ್ಮ ಅವರು ಆಡಲಿ ಅಂತ ಕಳಿಸಿದ್ದು. ಆಮೇಲೆ ಅವ್ರು ಆಡಿದ್ರು, ಅವ್ರು ಚೆನ್ನಾಗೈತೆ ಅಂತ ಹೇಳಿದ್ರು ಅವರು. ಈ ಗೇಮಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಅಜ್ಜಿ ತಾತ ಮೊಮ್ಮಕ್ಕಳೇ ಜಾಸ್ತಿ ಆಡ್ತಾ ಇದ್ದಿದ್ದು. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದ್ರದ್ದೇ ಪಾರ್ಟ್ 1 ಇದೆ ನೋಡಿ. ಬೇರೆ ವಿಡಿಯೋಸ್ ಕೂಡ ಹಾಕ್ತೀನಿ ನೋಡಿ, ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಅಲ್ಲ ರೋಣ, ಭಾವನೆ ವಾಯ್ಸ್ ಓವರ್ ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಇವತ್ತಿಂದ ಕೊಡ್ಸ್ಕೊಂಡು ರಾತ್ರಿ ವಾಯ್ಸ್ ಓವರ್ ನೀನು ಮನೆ ತಗ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ. ಬರೋ ಯಾಕೆ ನಾನು ಡಿಮಾರ್ಟ್ಗೆ ಹೋಗಿ ಐಸ್ ತಗೊಂಡು ಚಿಕನ್ ತಗೊಂಡು ನಾನು ಬರ್ತೀನಿ ಪಡೆದ ಅರ್ಧ ಗಂಟೆ ಒಳಗೆ ಹಿಂಗೆ ಹೋಗಿ ಏನು ಹಾರ್ಕೊಂಡು ಬರ್ಬೇಡ, ನಿಧಾನ ಬಾಲಿ.